ಸೊ ನೋಡ್ಕೊಳ್ಳಿ ಕಲ್ಯಾಣ ಗ್ರಾಮ ಹೇಗೆ ಕಾಣಿಸುತ್ತೆ ಅಂತ, ತುಂಬ ಸುಂದರವಾಗಿದೆ. ಸೊ ದೊಡ್ಡವರು ಅದಕ್ಕೆ ಹೇಳೋದು ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಸೊ ನಾವು ಬೆಂಗಳೂರಲ್ಲಿ ಇದ್ಕೊಂಡೆ ಇಷ್ಟು ಚೆನ್ನಾಗಿರೋ ಜಾಗ ಇಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ಆದರೂ ಇಂಥ ಜಾಗ ಇದೆ ಅಂತ ನಮಗೆ ಈ ಥರ ಟ್ರಿಪ್ ಹೊಡೆದಾಗಲೇ ಗೊತ್ತಾಗೋದು. ಸೊ ಈಗ ತಾತ ಅಲ್ಲೊಂದು ಶಾಸನದ ಕಲ್ಲಿದೆ, ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇದೊಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗುವಂಥ ಲಕ್ಷಣಗಳು ಕಾಣಿಸುತ್ತೆ ಇಲ್ಲಿ. ಬಟ್ ಸರ್ಕಾರದವರು ಮನಸ್ಸು ಮಾಡಬೇಕು. ಇಲ್ಲಿದೆ ಸೊ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಸೊ ಇದೇ ಒಂದು ಶಾಸನದ ಕಲ್ಲು. ಗೌರ್ಮೆಂಟ್ ಅವರು 12 ಶಾಸನ ಏನೋ ಹುಡುಕಿದ್ದಾರೆ. ಸೊ ಅದರಲ್ಲೂ ಇದೊಂದು. ಪರವಾಗಿಲ್ಲ. ಸೊ ನೋಡಿ, ಆಗಿನ ಕಾಲದ ಚಿಹ್ನೆ ಎಲ್ಲ ಬರೆದು ಏನೋ ಕೆತ್ತಿದ್ದಾರೆ, ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಐ ಥಿಂಕ್ ಇದು ಬುಕ್ಕರಾಯ ಅವ್ರದ್ದೇ ಶಾಸನ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಆ ಶಾಸನ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಸೊ ಇಲ್ಲೊಂದು ಜಂಗಮ ಮಠ ಇದೆ, ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡ್ಬಂದರು. ಸೊ ಆ ಮಠದ ಕಲ್ಯಾಣಿ ಇದಾಗಿರುತ್ತೆ. ಸೊ ಎಲ್ಲ ಹಾಳಾಗಿದೆ, ಬಟ್ ಗುಹೆ ಥರನೂ ಇದೆ, ಬಟ್ ನೀರಿದೆ ನೋಡ್ಕೊಳ್ಳಿ. ಆಗಿನ ಕಾಲದಲ್ಲಿ ಇಲ್ಲಿ ಮಠದ ಜನರು ದಿನನಿತ್ಯದ ಕೆಲಸಗಳಿಗೆ ಇಲ್ಲಿನ ನೀರು ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಸೊ ಕೊನೆಗೂ ಬಂದು ತಲುಪಿದ್ದೀವಿ. ತುಂಬ ಜನ ಮಹಾಪುರುಷರು ತಪಸ್ಸು ಮಾಡಿದಂಥ ಜಾಗ ಇದು. ಅಲ್ಲಿ ನೋಡಿ ಬರೆದಿದ್ದಾರೆ ಜಂಗಮ ಮಠ ಅಂತ, ಇದು ಈ ನಡುವೆ ಬರೆದಿರೋದು. ಸೊ ಮಠದ ಹೆಬ್ಬಾಗಿಲು ರೀಚ್ ಆಗಿದ್ದೀವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಮಠದ ಒಳಗಡೆ ಹೋಗ್ತಾ ಇದ್ದೀನಿ. ಅದು ಅಂಥ ವಿಶಿಷ್ಟವಾದ ಮಠ. ಜೈನರು ಮತ್ತು ವೀರಶೈವರ ಧಾರ್ಮಿಕ ಕೇಂದ್ರ. ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಹೀಗೆ ಎಷ್ಟು ಸುಂದರವಾಗಿದೆ ಅಂದರೆ ಆಗಿನ ಕಾಲದಲ್ಲಿ ಇನ್ನೆಷ್ಟು ಚೆನ್ನಾಗಿರ್ತಾ ಇತ್ತು ಈ ಪ್ಲೇಸು. ಗದ್ಗೆ ಅಲ್ಲೊಂದೇ ಅದೊಂದು 3 ತೋರಿಸ್ತೀವಿ. ಗಂಗಮ್ಮ ಮಠ ಅಂತ. ಗಂಗಮ್ಮ ಮಠ. ಸೊ ನೋಡಿ, ಬಸವಣ್ಣನ ವಿಗ್ರಹಗಳೆಲ್ಲ ಕೆತ್ತಿದ್ದಾರೆ, ತುಂಬ ಅದ್ಭುತವಾಗಿದೆ. ಸೊ ಇಲ್ಲೊಂದು ಶಿವಲಿಂಗ ಇದೆ, ನೋಡ್ಬೋದು ನೀವು. ಸೊ ಮೇಲೆ ಬಸವಣ್ಣನ ವಿಗ್ರಹ ತುಂಬ ಅದ್ಭುತವಾಗಿದೆ.
ಸೊ ಆಲ್ಮೋಸ್ಟ್ ಎಲ್ಲ ಕಲ್ಲಿಂದಾನೇ ಕೆತ್ತಿದ್ದಾರೆ. ಸೊ ಇಲ್ಲೊಂದು ಬಸವಣ್ಣನ ದೇವಸ್ಥಾನ ಇದೆ. ಸೊ ಈ ವಿಗ್ರಹ ನೋಡಿ, ಇದರಲ್ಲಿ ಬಸವಣ್ಣ ಒಂದು ಕಾಲಲ್ಲಿ ನಿಂತ್ಕೊಂಡು ಇನ್ನೊಂದು ಕಾಲಲ್ಲಿ ಯಾರನ್ನೋ ತುಳಿತಾ ಇರೋ ಥರ ಇದೆ. ತುಂಬ ಅದ್ಭುತವಾಗಿದೆ ಇದು. ಸೊ ಇದೇ ಫಸ್ಟ್ ಟೈಮ್ ಈ ಥರ ವಿಗ್ರಹ ನೋಡಿರೋದು ನಾನು ಬಸವಣ್ಣಂದು. ಹಾಂ 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 ಅದು ಗದ್ದೆ ಸರ್. ಒಂದು ಎರಡು 3 ರೂಪಾಯಿ ಮಠದ ಸ್ವಾಮಿಗಳು ಅವರು ಇಲ್ಲೇ ಇದ್ದಾಗ ಮಾಡಿದ್ದವು. ಇಲ್ಲ, ಸ್ವಾಮಿ ಹೆಸರು ಏನು ಹೇಳ್ತಾರೆ, ಜಂಗಮ ಮಠ ಅಂತ ಹೇಳ್ತಾರೆ. ಓ, ಅಂಕಲ್ ಹೇಳ್ದಂಗೆ ಇದೆಲ್ಲ ಸ್ವಾಮೀಜಿಗಳ ಸಮಾಧಿಗಳಂತೆ. ಸೊ ಇಲ್ಲಿ ತಪಸ್ಸು ಮಾಡಿ ಇಲ್ಲೇ ಲಿಂಗೈಕ್ಯ ಆಗಿರುವಂಥ ಸ್ವಾಮೀಜಿಗಳು, ಮಹಾಪುರುಷರ ಸಮಾಧಿಗಳು ನೋಡ್ಕೊಳ್ಳಿ. ಆಡ್ಗಲ್ಲು ಅಂತ ಆಡ್ಗಲ್ಲು ಅದ್ಮೇಲೆ ಮ್ಯಾಕೆ ಹೋಗ್ಬಿಡ್ತತಿ ಕಾಣಿಸ್ತದ. ಆಡ್ಗಲ್ಲು ತೋರ್ಕೊಂಡು ಅಂದ್ರೆ ಮೇಕೆ ಮೇಲೆವರೆಗೂ ಹತ್ತುತ್ತೆ ಅಂತ. ಅದಕ್ಕೆ ಆಡ್ಗಲ್ಲು ಅಂತ ಹೆಸರು. ನೋಡಿದ್ರಾ? ಆಯ್ತಾಯ್ತು. ನೋಡ್ತಾರ. ಇದು ಮೇಲೆ ಇರೋದು. ಇಲ್ಲಿ ಬನ್ನಿ ಅಲ್ವಾ, ಗುಳ್ಕಾಯಿ ಚೇಚಿ ಗುಂಡ. ಗುಳ್ಕಾಯಿ ಚಚ್ಚ ಗುಂಡು ಅಂತ ಅಂದ್ರೆ ಅದು ಇಲ್ಲಿ ಪುರಾತನ ಕಾಲದ್ದು. ಹೋಗೋಣ. ಸೊ ಇಲ್ಲಿಗೆ ನನ್ನ ಕಲ್ಯ ಗ್ರಾಮದ ಎಕ್ಸ್ಪ್ಲೋರನ್ನು ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟು ನಮ್ಮ ನಾಡಪ್ರಭು ಕೆಂಪೇಗೌಡರ ಸಮಾಧಿ ಕಡೆ ಹೊರಡ್ತಾ ಇದ್ದೀನಿ, ಕೆಂಪಾಪುರ ಅಂತೇಳಿ. ಸೊ ಇನ್ನು ಕಲ್ಯ ಗ್ರಾಮದ ಬಗ್ಗೆ ಹೇಳಬೇಕಾದ್ರೆ ತುಂಬ ಅದ್ಭುತವಾಗಿದೆ ಪ್ಲೇಸು. ಸೊ ನೀವು ಯಾವತ್ತಾದರೂ ಈ ಕಡೆ ಕುಣಿಗಲ್ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಅದ್ಭುತವಾಗಿದೆ.